ಇವಾಗ ಚಾರುಗೆ ಎಲ್ಲರೂ ಕೂಡ ಹೋಗಿತಾ ಇದೆ, ಅಂದ್ರೆ ಮನೆಯವರೆಲ್ಲರೂ ಕೂಡ ಹೋಗಿದ್ದಾರೆ. ಏನಕ್ಕೆ ಅಂದ್ರೆ ಈ ವೈಶಾಖನ ಬೇಕು ಅಂತ ಪ್ಲಾನ್ ಮಾಡ್ಕೋತಾಳೆ. ಆಕೆ ಎಣ್ಣೆನ ಚೆಲ್ಲಿ ಆಕೆ ಜಾರಿ ಬೀಳುವ ರೀತಿ ನಾಟಕವನ್ನ ಮಾಡ್ತಾಳೆ. ನೋಡಿದ್ರೆ ನನಗೆ ಪೆಟ್ಟಾಗ್ತಿದೆ, ನೋವಾಗ್ತಿದೆ, ನನಗೇನಾಯ್ತು, ನನ್ನ ಮಗುವಿಗೆ ಏನಾಯ್ತು ಗೊತ್ತಾಗ್ತಿಲ್ಲ, ನೋಡಿ ಈ ರೀತಿ ಎಲ್ಲ ಮಾಡಿದ್ದಾಳೆ ಚಾರು. ಹಾಗೆ ಹೀಗೆ ಅಂತೆಲ್ಲ ಕಣ್ಣೀರಾಗ್ತಾ ತೊಳೆ ಮೇಲೆ ಮಲ್ಕೊಂಡ್ಬಿಟ್ಟಿದ್ದಾಳೆ, ನೆಲದ ಮೇಲೆ ಮಲ್ಕೊಂಡಿದ್ದಾಳೆ. ಸೊ ಆಗ ಕೋದಂಡ ಆಗಿರ್ಬೋದು, ನಂತರ ಅಜ್ಜಿ ಆಗಿರ್ಬೋದು, ನಂತರ ಜಾನಕಿ ಎಲ್ಲರೂ ಕೂಡ ಚಾರುಗೆ ಬೈತಾರೆ. ಸೊ ಎಲ್ಲರೂ ಕೂಡ ಅಷ್ಟೇನೆ ಬಹಳಷ್ಟು ರೀತಿಯಲ್ಲಿ ವಿಚಾರ ಇದೆಯಲ್ಲ, ತುಂಬಾನೇ ಅಂದರೆ ತುಂಬಾನೇ ಟ್ವಿಸ್ಟ್ಗಳು ಕೂಡ ಬರ್ತಾ ಇದೆ. ಪ್ರತಿಯೊಬ್ಬರು ಕೂಡ ನೋಡಿರ್ಬೋದು ಯಾವ ರೀತಿ ಇದೆ ಅಂತ. ಚಾರು ಮತ್ತೆ ವೈಶಾಖ ಕೂಡ ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ದಾರೆ, ನೋಡಿರ್ಬೋದು. ಅವರ ನಿಜವಾದ ಹೆಸರು ಐಶ್ವರ್ಯ ಮತ್ತೆ ಮೌನ ಅಂತ. ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಧಾರಾವಾಹಿ ಒಳ್ಳೆ ಟ್ವಿಸ್ಟ್ ಆ್ಯಂಡ್ ಟರ್ನ್ ಕೂಡ ಪಡೆದುಕೊಂಡಿದೆ. ಈಗ ನೋಡಿದ್ರೆ ಮಗುವನ್ನ ಇದೆ ಅಂತ ಬಿಂಬಿಸೋಕೆ ಈ ರೀತಿಯಲ್ಲಿ ನಾಟಕ ಮಾಡ್ತಿದ್ದಾಳೆ. ಆದರೆ ಚಾರು ತುಂಬಾನೇ ಪ್ರಯತ್ನ ಪಡ್ತಾಳೆ, ಏಕೆ ಹೊಟ್ಟೆಯಲ್ಲಿ ಮಗುವಿಲ್ಲ, ಚೆಕಪ್ ಮಾಡಿಸ್ಬಿಡೋಣ ಹಾಗೆ ಹೀಗೆ ಅಂತ. ಆದರೆ ನಾವು ತೋರಿಸ್ತೀವಲ್ಲ ರೆಗ್ಯುಲರ್ ಡಾಕ್ಟರ್, ಅವ್ರ ಹತ್ರನೇ ಹೋಗೋಣ ಅಂದ್ಬಿಟ್ಟು ವೈಶಾಖ ಅಲ್ಲಿಗೆ ಕರ್ಕೊಂಡು ಹೋಗ್ತಾಳೆ. ಸೊ ಈ ರೀತಿ ಟ್ವಿಸ್ಟ್ಗಳು ಬೇಕು ಅಂತಲೇ ಮಾಡ್ತಿರೋ ಜೊತೆಗೆ ಚಾಲೆಂಜ್ ಹಾಕಿದ್ದಾಳೆ, ನಿನ್ನ ಮನೆಯಿಂದ ಓಡಿಸ್ತೀನಿ ಅಂತ ಬೇರೆ ವೈಶಾಖ. ಅದು ನಿಜ ಆಗುತ್ತೆ, ಯಾವ ರೀತಿ ಪಡೆದುಕೊಳ್ಳುತ್ತೆ ಈ ಒಂದು ಟ್ವಿಸ್ಟ್ಗಳು ಕಾದು ನೋಡಬೇಕು. ಒಟ್ಟಿನಲ್ಲಿ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ? ಚಾರುಗೆ ಸಪೋರ್ಟ್ ಮಾಡ್ತೀರಾ ಅಥವಾ ವೈಶಾಖಗೆ ಸಪೋರ್ಟ್ ಮಾಡ್ತೀರಾ? ತಪ್ಪದೇ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ.